ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಲಜನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಮೂಡಲ ಧ್ವನಿಗಳ ಪುಟ್ಟಿಪ್ಪವನ್ನು ಒಮ್ಮೆ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ಚಿತ್ರರಂಗದ ಪವರ್ ಸ್ಟಾರ್ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನಟನೆಯ ಪ್ರಪ್ರಥಮ ಚಿತ್ರ ಅಪ್ಪು ರಿಲೀಸ್ ಆಗ್ತಾ ಇದೆ. ಹಾಗಾಗಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ವೈಬ್ರೇಷನ್ ಸ್ಟಾರ್ಟ್ ಆಗಿದೆ. ಈ ಚಿತ್ರದ ರಿಲೀಸ್ಗೆ ಯಾವ ರೀತಿ ಜನ ಸ್ವೀಕಾರ ಮಾಡ್ತಾರೆ ಅಂತ ಸುಮಾರು 2002ರಲ್ಲಿ ಬಿಡುಗಡೆ ಆಗುತ್ತೆ ಚಿತ್ರ. 23 ವರ್ಷಗಳ ನಂತರ ಒಂದು ದೊಡ್ಡ ದಾಖಲೆ ಮಟ್ಟದ ಚಿತ್ರ ಆಗಲಿ ಅಂತ ಅವರ ಅಭಿಮಾನಿಗಳು ಇದಕ್ಕೆ ಭರ್ಜರಿ ಸಿದ್ಧತೆ ನಡೆಸಿದ್ದಾರೆ. ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ ಅವತ್ತು ಮಾರ್ಚ್ 14. ಹಾಗಾಗಿ ಮುಂದಿನ ಶುಕ್ರವಾರ ಅದು ರಿಲೀಸ್ ಆಗ್ತಾ ಇದೆ. ಮಾರ್ಚ್ 14ನೇ ತಾರೀಕು. ಮಾರ್ಚ್ 17ನೇ ತಾರೀಕು ಪುನೀತ್ ರಾಜ್ಕುಮಾರ್ ನನ್ನ ಫ್ರೆಂಡ್ ಬಂದಿಯಾನೆ. ನಿಮ್ ದೇವ್ರಾ ಎಲ್ಲಿ? ಅಲ್ಲಿ. ಅದ್ ಸರಿ, ನಾ ಹೇಳಿದ್ದೇನ್ ಮಾಡ್ದೆ? ಏನ್ ಹೇಳಿದ್ಯಪ್ಪ? ಐ ಲವ್ ಯು. ವಾಟ್? ಆ ಇಡಿಯಟ್ನ ನಾನ್ ಲವ್ ಮಾಡ್ಬೇಕಾ? ತಗೊಳ್ಳ ಕಣ, ಲವ್ ಮಾಡ್ಬೋದು. ಕಮಿಷನರ್ಗೆ ಮಗಳಿದಲ್ಲ, ಅದೆಲ್ಲ ನಿನಗೆ ಯಾಕೋ? ಮದುವೆ ಮಾಡ್ಕೊಳ್ಳಿ. ಅವ್ನು ನೋಡಿದ್ರೆ ಬಿಲ್ಡಿಂಗ್ಸ್ಗೆ, ನಾನ್ ಹೊಡೆದ್ರೆ ಹೃದಯಕ್ಕೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೇಡ. ಆರ್ಕೆಗೆ ಒಳ್ಳೆ ಕಾಗೆ ತರ ಕೂಗ್ತಿರ್ತಾನೆ, ಅದಕ್ಕೆ ರಾತ್ರಿ ಕೂಗೋ ಕಾಗೆ ಅಂತ ಹೆಸರಿಟ್ಬಿಟ್ಟಿದೀನಿ. ಏ ಅಪ್ಪು, ಅಲ್ಲಿ ನೋಡು, ಅವಳು ಬರ್ತೀಯಲ್ ಕಣ. ಹಾಯ್, ನನ್ನ ಫ್ರೆಂಡ್ ಬಂದಿಯಾನೆ. ಯಾವ ಫ್ರೆಂಡು? ಅದ ನೀವು ಅವತ್ತು ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿದ್ರಲ್ಲ. ಓ, ನಿಮ್ ದೇವ್ರಾ? ಎಲ್ಲಿ? ಅಲ್ಲಿ. ಹಾಯ್, ಈಗ ಹೇಗಿದ್ದೀರಾ? ಐ ಲವ್ ಯು. ವಾಟ್? ನಾನ್ ನಿನ್ ಪ್ರೀತಿಸ್ತಾ ಇದ್ದೀನಿ. ಐ ಮೀನ್, ಅಪ್ಪ ಅವ್ರು ನಿನ್ ಲವ್ ಮಾಡ್ತಿದ್ದಾರೆ. ನೀನೇನ್ ತಮಾಷೆ ಮಾಡ್ತಿದ್ಯಾ? ನೋ, ಐ ಆಮ್ ಸೀರಿಯಸ್. ನಿನ್ಗೇನ್ ಹುಚ್ಚಿಗೆ ಚಿಡ್ದಿದ್ಯಾ? ನೀನ್ ಅನ್ನ ಇದೇ ಮೊದಲನೇ ಸರಿ ನೋಡ್ತಿರೋದು. ಆಗ್ಲೇ ಅಷ್ಟೇ, ಇಲ್ಲೇನ್ ಬರುತ್ತೋ ಅದ್ ನಾನು ಇಲ್ಲಿಂದ ಡೈರೆಕ್ಟ್ ಆಗಿ ಹೇಳ್ತಾ ಇರ್ತೀನಿ. ಆದ್ರೆ ಇಷ್ಟ ಬೇಗ? ಓಕೆ, 1 ಗಂಟೆ ಬಿಟ್ಟು ಹೇಳ, ಇಲ್ಲ 1-2 ದಿನ ಬಿಟ್ಟು ಹೇಳ. ಬಟ್ ನಾನು ಯಾವಾಗ ಹೇಳಿದ್ರು ನನ್ನ ಬಾಯಿಂದ ಬರೋದು ಒಂದೇ ಮಾತು, ಐ ಲವ್ ಯು. ಇಡಿಯಟ್. ಅದಕ್ಕೆ ಇರ್ಬೇಕು ಅವತ್ ನೀ ಹೊಡೆದಿದ್ದು. ಸ್ವಲ್ಪನೂ ಮೌನ ಮರೆಯೋದು. ನಿನ್ನ ಉತ್ತರಕ್ಕೋಸ್ಕರ ಕಾಯ್ತಾ ಇರ್ತೀನಿ. ಬಿ ಫಾಸ್ಟ್ ಸುಚಿ. ಸುಚಿನ ಯಾರವಳು? ನಾನು ಅವಳು ಪ್ರೀತಿಯಿಂದ ಇಟ್ಟರೆ ಹೆಸರು, ಮದುವೆ ಆದ್ಮೇಲೆ ಅವಳನ್ನ ಹಾಗೆ ಕರೆಯೋದು ಸುಚಿ. ನಾಚಿಕೆ ಮಾನ ಮರ್ಯಾದೆ ಏನು ಇಲ್ದೆ ಐ ಲವ್ ಯು ಅಂತ ಹೇಳೋದಲ್ದೆ ನಾನ್ ನಿನ್ನನ್ನೇ ಮದ್ವೆ ಆಗ್ತೀನಿ ಅಂತ ಬೇರೆ ಹೇಳ್ಬಿಟ್ಟ. ಅಪ್ಪು, ಇವರೆಲ್ಲ ಹೇಳ್ತಿರೋದು ನಿಜ ಏನೋ? ಹೌದು. ಆ ಹುಡುಗಿನ ಮದ್ವೆ ಆಗ್ತೀಯಾ? ಹೌದು. ಅವಳ ಗುಣ, ಸ್ವಭಾವ, ಮನೆತನ ಇದೆಲ್ಲ ಎಂತದ್ದೋ ಏನೋ. ಅಮ್ಮ, ನೀವು ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಯಾರೋ ಒಬ್ಬ ರಕ್ತ ಕಾರ್ಕೊಂಡು ಬಿದ್ದಿರ್ತಾನೆ ಅನ್ಕೊಳ್ಳಿ. ಅವನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಸೇರಿಸಿ ನೀವು ರಕ್ತ ಕೊಡ್ತೀರಾ? ಇಲ್ಲಪ್ಪ. ಹಾಗಾದ್ರೆ ಅವಳು ನಿಮ್ಗಿಂತ ಬೆಟ್ರಾ ಅಲ್ವಾ? ಒಂದು 90%. 100%. ಯಾಕೆ ಗೊತ್ತಾ? ಅವಳಿಗೆ ಒಳ್ಳೆ ಹೃದಯ ಇದೆ, ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡೋ ಮನ್ಸಿದೆ. ಅಲ್ಲಮ್ಮ, ಇಂದು ಮುಂದೆ ಗೊತ್ತಿಲ್ಲರೋ ನನ್ನೇ ಕರ್ಕೊಂಡೋಗಿ ಚೆನ್ನಾಗಿ ನೋಡ್ಕೊಂಡಿರ್ಬೇಕಾದ್ರೆ ನಾಳೆ ಅವಳು ಗಂಡ ಆದ್ಮೇಲೆ ನಾನು ಇನ್ನೇ ಚೆನ್ನಾಗಿ ನೋಡ್ಕೋಬಹುದು. ಜಸ್ಟ್ ಥಿಂಕ್ ಆಫ್ ಇಟ್. ಎಸ್ ಯು ಕರೆಕ್ಟ್ ಮೈ ಸನ್. ಅಮ್ಮ, ಅಪ್ಪು ಅವರು ಅವಳ ಅಂದ ಚಂದನ ನೋಡಿ ಪ್ರೀತಿ ಮಾಡಿಲ್ಲ, ಅವಳ ಒಳ್ಳೆ ಮನ್ಸನ್ನ ನೋಡಿ ಪ್ರೀತಿ ಮಾಡಿದಾರಮ್ಮ. ರಾಜ, ನನ್ನ ರಾಜ, ನಿನ್ನಿಷ್ಟನೇ ನನ್ನಿಷ್ಟ. ಲವ್ ಕಂಟಿನ್ಯೂ. ಅಮ್ಮ, ನನ್ನ ಫ್ರೆಂಡ್ ಬಂದಿಯಾನೆ. ನಿಮ್ ದೇವ್ರಾ? ಎಲ್ಲಿ? ಅಲ್ಲಿ. ಯಾಕೋ? ಡಾಕ್ಟರ್ ಪುನೀತ್ ರಾಜ್ಕುಮಾರ್ 50ನೇ ಹುಟ್ಟುಹಬ್ಬದ ಅಂಗವಾಗಿ ಬಿಡುಗಡೆಯಾಗುತ್ತಿರುವ ಅಪ್ಪು ಚಿತ್ರದ ಕ್ರೇಜ್ ಅಂಗವಾಗಿ 6 ದಿನಗಳ ಮುಂಚೆ ಮೈಸೂರು, ಗಾಯತ್ರಿ, ಬೆಂಗಳೂರು, ನರ್ತಕಿ ವೀರೇಶ್ ಸೇರಿದಂತೆ ಅನೇಕ ಚಿತ್ರಮಂದಿರಗಳಲ್ಲಿ ಈಗಾಗಲೇ ಶೋಗಳು, ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ. ಹಾಗಾಗಿ ಅಭಿಮಾನಿಗಳ ಕ್ರೇಜ್ ಸ್ಟಾರ್ಟ್ ಆಗಿದೆ. ವಾರದ ಹಿಂದೆಯೇ 80 ಅಡಿ ಕಟೌಟನ್ನು ಬೆಂಗಳೂರು ನರ್ತಕಿ ಚಿತ್ರಮಂದಿರದಲ್ಲಿ ಈಗಾಗಲೇ ಹಾಕಲಾಗಿದೆ ಮತ್ತು ಅಭಿಮಾನಿಗಳ ಬ್ಯಾನರ್ಗಳು ಕೂಡ ತುಂಬ ನರ್ತಕಿ ಚಿತ್ರಮಂದಿರದಲ್ಲಿ ಈಗಾಗಲೇ ಅಡ್ವಾನ್ಸ್ ಟಿಕೆಟ್ಗಳು ಸೇರಿದಂತೆ ಭರ್ಜರಿ ಸಂಭ್ರಮ ಸಿದ್ಧತೆ ನಡೆದಿದೆ. ಪಕ್ಕದಲ್ಲಿದ್ದಂಥ ಸಂತೋಷ್ ಥಿಯೇಟರ್ನಲ್ಲಿ ಈ ಚಿತ್ರ 2002ರಲ್ಲಿ ಬಿಡುಗಡೆಯಾಗಿತ್ತು. ದೊಡ್ಡ ಕ್ರೇಜ್ ಹುಟ್ಟಿಸಿತ್ತು. ಈ ಚಿತ್ರ 200 ಡೇಸಲ್ಲಿ ದಾಖಲೆ ಮಟ್ಟದಲ್ಲಿ ಪಂಪರ್ ಕಲೆಕ್ಷನ್ ಸಹ ಮಾಡಿತ್ತು. ಹಾಗಾಗಿ ಅಪ್ಪು ಚಿತ್ರ ಪೂರಿ ಜಗನ್ನಾಥ್ ಡೈರೆಕ್ಷನ್ನಲ್ಲಿ ಬಿಡುಗಡೆಯಾಗಿತ್ತು. ಚಿತ್ರ ತೆಲುಗು, ತಮಿಳು, ಬೆಂಗಾಲಿ ಮತ್ತು ಹಿಂದಿ ಹೀಗೆ ಎಲ್ಲ ಭಾಷೆಗಳಲ್ಲೂ ಕೂಡ ಡಬ್ ಆಗಿತ್ತು. ತೆಲುಗಿನಲ್ಲಿ ಕೂಡ ಸೂಪರ್ ಹಿಟ್ ಆಗಿತ್ತು ಈ ಸಿನಿಮಾ. ಹಾಗಾಗಿ ಈಗಾಗಲೇ ದೇಶ ವಿದೇಶಗಳಲ್ಲಿ ಈ ಚಿತ್ರ ದೊಡ್ಡ ಸದ್ದು ಮಾಡಿದೆ ಮತ್ತು ಪುನೀತ್ ರಾಜ್ಕುಮಾರ್ ಮೊದಲನೇ ಸಿನಿಮಾ ಅದೊಂದು ದೊಡ್ಡ ವಿಶೇಷ ಈ ಚಿತ್ರಕ್ಕೆ. ಮತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ
ಮಾರ್ಚ್ 14 ಅದೇ ದಿನ ತನ್ನ ಪತಿಯ ಮತ್ತು ಫ್ಯಾನ್ಸ್ಗಳ ಹಬ್ಬವಾಗಿ ಈ ಚಿತ್ರ ಬಿಡುಗಡೆಯಾಗಿ ಗಿಫ್ಟ್ ಕೊಡ್ತಾ ಇದ್ದಾರೆ ಅವರು. ಹಾಗಾಗಿ ಈ ಚಿತ್ರವನ್ನು ಬಹಳ ನಿರರ್ಗಳವಾಗಿ ಸಣ್ಣ ಸಣ್ಣ ಡೈಲಾಗ್ಗಳು ಮತ್ತು ಪಂಚಿಂಗ್ ಫೈಟ್ಸ್ಗಳು ಮತ್ತು ಮೊದಲ ಚಿತ್ರ ಅಂತ ಅನಿಸಿರಲಿಲ್ಲ ರಜನಿಕಾಂತ್ ಅವ್ರು ಹೇಳಿದ್ದ ಪ್ರಕಾರ. ಆ ರೀತಿ ಅದ್ಭುತವಾದ ಆ್ಯಕ್ಟಿಂಗನ್ನು ಮಾಡಿರುವಂತಹ ಪುನೀತ್ ರಾಜ್ಕುಮಾರ್ 6 ತಿಂಗಳು ಮಗುವಿಂದ ಹಿಡಿದು ಸುಮಾರು 28 ಚಿತ್ರಗಳನ್ನು ದಾಖಲೆಯನ್ನು ಮಾಡಿ ಈಗಾಗಲೇ ನಿಧನರಾಗಿ 3 ವರ್ಷ ಕಳೆದಿದ್ರು ಕೂಡ ಪುನೀತ್ ರಾಜ್ಕುಮಾರ್ ಕ್ರೇಜ್ ಇದೆ. ಫ್ಯಾನ್ಸ್ ಶೋ ಸ್ಟಾರ್ಟ್ ಆಗ್ತಾ ಇದೆ ಬೆಳಗ್ಗೆ 4 ಗಂಟೆ 6 ಗಂಟೆ ಎಲ್ಲ ಉತ್ತರ ಕರ್ನಾಟಕದಲ್ಲಿ. ಹಾಗಾಗಿ ಬೆಂಗಳೂರಿನಲ್ಲೂ ಕೂಡ ಬಹುತೇಕ ಚಿತ್ರಮಂದಿರಗಳಲ್ಲೂ ಕೂಡ ಈಗ ಟಿಕೆಟ್ಗಳ ಅಡ್ವಾನ್ಸ್ ಬುಕಿಂಗ್ ಸ್ಟಾರ್ಟ್ ಆಗಿದೆ ಮತ್ತು ಫ್ಯಾನ್ಸ್ ಶೋಗಳನ್ನು ಎಲ್ಲ ಕಡೆ ಪ್ರಾರಂಭ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಈಗಾಗಲೇ. ಮತ್ತು ಅಭಿಮಾನಿಗಳು ಕೂಡ ಕಂಠೀರವ ಸ್ಟುಡಿಯೋದಲ್ಲಿ ಪುನೀತ್ ರಾಜ್ಕುಮಾರ್ ಸಮಾಧಿಯಲ್ಲಿ ಕೂಡ ಮಾರ್ಚ್ 17ನೇ ತಾರೀಕು ಅವರ ಹುಟ್ಟುಹಬ್ಬ, ಇವತ್ತು ಹುಟ್ಟುಹಬ್ಬ, ಅವತ್ತು ಸೋಮವಾರ ಎಲ್ಲ ಅಭಿಮಾನಿಗಳಿಗೆ ಅವತ್ತು ಅಲ್ಲಿ ಎಲ್ಲ ಸೇರುವಂತಹ ವಿಶೇಷ ಕಾರ್ಯಕ್ರಮಗಳು, ರಕ್ತದಾನ, ಪುನೀತ್ ರಾಜ್ಕುಮಾರ್ ಏನೇನು ಸೇವಾ ಚಟುವಟಿಕೆ ಮಾಡಿದ್ರು ಅದನ್ನೆಲ್ಲ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಸಹ ಮಾಡಲು ಅದನ್ನು ಮುಂದುವರಿಸಿದ್ದಾರೆ. ಅದು ಹೇಗೆ ಯಾವ ಮಟ್ಟಕ್ಕೆ ಅನ್ನೋದನ್ನು ಇನ್ನೂ ಕೂಡ ಅದು ಎಲ್ಲ ಸಿದ್ಧತೆಗಳು, ಭರ್ಜರಿ ಸಿದ್ಧತೆಗಳು ಅಲ್ಲಿ ನಡೀತಾ ಇದೆ. ಬೆಂಗಳೂರು, ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ ಸೇರಿದಂಥ ಅನೇಕ ಕಡೆ ಉತ್ತರ ಕರ್ನಾಟಕದ ಬಹುತೇಕ ಚಿತ್ರಮಂದಿರಗಳು, ಅದು ಉತ್ತರ ಕರ್ನಾಟಕ ಕಡೆ ಅಂತೂ ಪುನೀತ್ ರಾಜ್ಕುಮಾರ್ ಕ್ರೇಜ್ ಭಾಳಷ್ಟು ಇದೆ ಅಲ್ಲಿ. ಹಾಗಾಗಿ ಎಲ್ಲ ಇನ್ನೂ ಇದಕ್ಕಿಂತ ಜಾಸ್ತಿ ಇದೆ. ಇಲ್ಲೇನಿದೆ ಬೆಂಗಳೂರು, ಮೈಸೂರು, ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಏನಿದೆ ಅದರ 4 ಪಟ್ಟು 5 ಪಟ್ಟು ಕ್ರೇಜು ಉತ್ತರ ಕರ್ನಾಟಕದಲ್ಲಿದೆ. ಪುನೀತ್ ರಾಜ್ಕುಮಾರ್ ಹೊಸಪೇಟೆ, ಬೆಂಗಳೂರು, ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ ಮತ್ತು ಹಾಸನ, ಶಿವಮೊಗ್ಗ ಸೇರಿದಂಥ ಅನೇಕ ಕಡೆ, ಚಿಕ್ಕಮಗಳೂರು, ಮಂಗಳೂರು ಕಡೆ ಎಲ್ಲ ಕಡೆ ಕೂಡ ಕರ್ನಾಟಕದ ಎಲ್ಲ ಕಡೆ ದೊಡ್ಡ ಕ್ರೇಜ್ ಹುಟ್ಟಿಸಿದೆ ಅಪ್ಪು ಸಿನಿಮಾ. ಅವತ್ತೇನು ದಾಖಲೆ ಮಾಡಿತ್ತು ಅದೇ ದಾಖಲೆಯನ್ನು ಮಾಡಿದ್ದಾರೆ. ವಿಶೇಷವಾಗಿ ಇದರಲ್ಲಿ ರಕ್ಷಿತಾ ಅವರ ಮೊದಲನೇ ಚಿತ್ರ, ಪೂರಿ ಜಗನ್ನಾಥ್ ಡೈರೆಕ್ಷನ್ನು, ಅದ್ಭುತವಾದ ಡೈರೆಕ್ಷನ್ನು ಮತ್ತು ಸರಳವಾಗಿದ್ದಂಥ ಪುಟ್ಟ ಡೈಲಾಗ್ಗಳಿದೆ. ಏನೋ ನಮ್ಮ ಜೊತೆ ಕೂತು ಮಾತಾಡುವಾಗಿದೆ ಅದು ಚಿತ್ರ. ಆ ಥರ ಒಂದು ಸರಳವಾಗಿ ಭಾಷೆಯಲ್ಲಿ ಒಂದು ಡೈಲಾಗ್ಗಳಾಗ್ಬೋದು, ಚಿತ್ರೀಕರಣ ಆಗ್ಬೋದು, ಸಿನಿಮಾಟೋಗ್ರಫಿ ಆಗ್ಬೋದು ಮತ್ತು ಫೈಟ್ಸ್ಗಳಂತೂ ಭಾಳ ಡಿಫ್ರೆಂಟ್ ಆಗಿತ್ತು. ರಾಜ್ಕುಮಾರ್ ಮಗ ಒಬ್ಬ ಕಿರಿಯ ಪುತ್ರ ಈ ಮಟ್ಟಕ್ಕೆ ಡ್ಯಾನ್ಸು ಫೈಟ್ಸ್ ಮಾಡ್ತಾರೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹಾಗೆ ಅದ್ಭುತವಾದ ಮೊದಲನೇ ಚಿತ್ರದಲ್ಲೇ ಅವರು ದೊಡ್ಡ ಒಂದು ಸೌಂಡ್ ಮಾಡಿದ ಸಿನಿಮಾ ಇದು. ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು, ಆವತ್ತು ಕ್ರೇಜ್ ಆಗಿದ್ದು ಅವರು ಪುನೀತ್ ರಾಜ್ಕುಮಾರ್ 28 ಚಿತ್ರಗಳು ಮುಗಿಯೋವರೆಗೂ ಕೂಡ ಅದೇ ಕ್ರೇಜ್ ಇತ್ತು. ಅದೇ ಥರ ಮಿಡ್ ನೈಟ್ ಶೋಗಳು ಸ್ಟಾರ್ಟ್ ಆಗ್ತಾಯಿತ್ತು, ಅಡ್ವಾನ್ಸ್ ಬುಕ್ಕಿಂಗ್ಗಳಿರ್ತಿತ್ತು. ಅದು ಈಗಲೂ ಕೂಡ ಈ ರಿಲೀಸ್ಗೂ ಕೂಡ ಆ ಕ್ರೇಜ್ ಮುಂದುವರೆದಿದೆ. ಅಂದರೆ ಅದೊಂದು ದೊಡ್ಡ ಹಿಸ್ಟ್ರಿ ಅದು ಕರ್ನಾಟಕದಲ್ಲಿ, ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ಹಿಸ್ಟ್ರಿ. ರಾಜ್ಕುಮಾರ್ ಫ್ಯಾಮಿಲಿಗೆ ಒಂದು ದೊಡ್ಡ ಗೌರವ ಅಂತ ಹೇಳ್ಬೋದು. ಅದು ಪುನೀತ್ ರಾಜ್ಕುಮಾರ್ಗೆ ದೊಡ್ಡ ಗೌರವವನ್ನು ಕೊಡ್ತಾ ಇದ್ದಾರೆ ಅಭಿಮಾನಿಗಳು ಅನ್ನೋದು ಹೇಳ್ಬೋದು. ಆ ಒಂದು ಸಂಭ್ರಮವನ್ನು ಮಾರ್ಚ್ 14ನೇ ತಾರೀಕು ಅಭಿಮಾನಿಗಳು, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು, ಶಿವರಾಜ್ಕುಮಾರ್ ಅಭಿಮಾನಿಗಳು ಮತ್ತು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಆ ಸಂಭ್ರಮವನ್ನು, ಇಡೀ ಕರ್ನಾಟಕದಂಥ ಸಂಭ್ರಮವನ್ನು ನಾವು ನೋಡುವಂಥ ದಿನಗಳು ಪ್ರಾರಂಭವಾಗಿದೆ ಅಂತ ಹೇಳ್ತಾ ಎಲ್ಲ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ಶುಭ ಹಾರೈಕೆಗಳು. ನಮಸ್ಕಾರ. ಮನ್ಸ್ನ ನೋಡಿ ಪ್ರೀತಿ ಮಾಡಿದಾರಮ್ಮ. ರಾಜ, ನನ್ನ ರಾಜ, ನಿನ್ನಿಷ್ಟನೇ ನನ್ನಿಷ್ಟ. ಲವ್ ಕಂಟಿನ್ಯೂ. ಅಮ್ಮ ನನ್ನ ಫ್ರೆಂಡ್